ಪೀರಿಯಡ್ಸೇ ಆಗಿಲ್ಲ ಅನ್ನೋರು ಕೂಡ ಇದನ್ನ ತಗೊಳ್ಳಿ, ನಿಮಗೆ ಇಮಿಡಿಯೇಟ್ಲಿ ಪೀರಿಯಡ್ ಆಗುತ್ತೆ. ನಿಮಗೆ PCOS PCOD ಪ್ರಾಬ್ಲಮ್ ಇದ್ರೆ ಅಥವಾ ನಿಮ್ಮ ಪೀರಿಯಡ್ಸ್ ಆಗಿ 3 ಮಂತ್ಸ್ ಆಗಿದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾಸ್ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಜನಕ್ಕೆ ಕಾಡ್ತಾ ಇರುವಂಥದ್ದು. ಯಾಕಂದ್ರೆ ಹಬ್ಬಗಳಿದ್ದಾಗ, ಈವೆಂಟ್ಸ್ ಇದ್ದಾಗ, ಫಂಕ್ಷನ್ಸ್ ಇದ್ದಾಗ ಆ್ಯಂಡ್ ಅಕಸ್ಮಾತ್ ನಮ್ಮ ಪೀರಿಯಡ್ಸ್ ತುಂಬಾ ಲೇಟ್ ಆದಾಗ, ನಮ್ಮ ಎಕ್ಸ್ಪೆಕ್ಟೆಡ್ ಡೇಟ್ಗಿಂತಲೂ ಆವಾಗ ನನ್ನ ಪೀರಿಯಡ್ಸ್ ಅಂತಾನೆ ಇರುತ್ತೆ ಅಲ್ವಾ. ಇವತ್ತಿನ ರೆಮಿಡಿ ಈ ಪೀರಿಯಡ್ ಆಗೋದ್ರ ಬಗ್ಗೆನೆ ಇವತ್ತಿನ ರೆಮಿಡಿ ನಾನು ಶೇರ್ ಮಾಡ್ತೀನಲ್ಲ, ಸೊ ಅದನ್ನ ನೀವು ಒಂದಿನ ತಗೊಳ್ಳಿ. ಒಂದು ದಿವಸದಲ್ಲೇ ನಿಮ್ಮ ಪೀರಿಯಡ್ ತಕ್ಷಣ ಆಗ್ಬಿಡುತ್ತೆ. ಕೆಲವರಿಗೆ 1 ಅವರ್ನಲ್ಲೂ ಆಗ್ಬೋದು, ಕೆಲವರಿಗೆ 5 ಅವರ್ಸ್ನಲ್ಲೂ ಆಗ್ಬೋದು, ಕೆಲವರಿಗೆ ಒನ್ ಡೇ ತಗೋಬಹುದು, ಕೆಲವರಿಗೆ 3 ಡೇಸ್ ತಗೋಬಹುದು. ಸೊ ಅದು ಡಿಫ್ರೆಂಟ್ ಬಾಡಿ ಟೈಪ್ ಮೇಲೆ ಹೋಗುತ್ತೆ, ನಿಮ್ಮ ಹಾರ್ಮೋನ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ಇದು ವರ್ಕ್ ಮಾಡುತ್ತೆ. ಬಟ್ ಮೋಸ್ಟ್ ಪ್ರಾಬಬ್ಲಿ ಇದು 1 ಡೇನಲ್ಲಿ, ಮ್ಯಾಕ್ಸಿಮಮ್ 1 ಡೇನಲ್ಲಿ ಇದು ವರ್ಕ್ ಆಗೇ ಆಗುತ್ತೆ. ಸೊ ಬನ್ನಿ, ವಿತೌಟ್ ಎನಿ ಫರ್ದರ್ ಡು ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲಿಗೆ ನಾನಿಲ್ಲಿ 1 ಇಂಚಷ್ಟು ಹಸಿ ಶುಂಠಿನ, ಅದು ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಅದನ್ನ ತುರಿದ್ಕೋತಾ ಇದ್ದೀನಿ. ಬಟ್ ಇಷ್ಟು ಸಾಕಾಗುತ್ತೆ. ಆ್ಯಂಡ್ ತುರ್ಕೊಂಡಿದ್ದು ಆದಮೇಲೆ ಅದನ್ನೆಲ್ಲ ಸ್ವಲ್ಪ ಸರಿಯೆಲ್ಲ ಮಾಡಿಕೊಂಡು ತಕ್ಕೊಂಡು ಗ್ರೇಟರಿಂದ ನೋಡಿ 1 ಸ್ಪೂನ್ ಆಗುವಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪಾತ್ರೆಗೆ 1 ಗ್ಲಾಸ್ ನಾವು ನೀರು ಕುಡಿತೀವಲ್ಲ ಆ ಗ್ಲಾಸಷ್ಟು ನೀರನ್ನು ಹಾಕಿ ಬಿಸಿಗೆ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಆ್ಯಂಡ್ ಇದನ್ನು ಹಾಗೆ ಬಿಟ್ಬಿಡಿ. ಇಲ್ಲಿ ನೋಡಿ ಕಲರ್ ಬಿಟ್ಕೊಳ್ಳುತ್ತೆ ಜೀರಿಗೆ ಅಂದರೆ ನೀರಿನ ಕಲರ್ ಚೇಂಜ್ ಆಗುತ್ತೆ. ಸೊ ಆವಾಗ ಒಂದ್ಸಲ ಈ ರೀತಿ ತಿರುಗಿಸಿ, ಸ್ಪೂನಲ್ಲಾದರೂ ತಿರುಗಿಸ್ಬೋದು. ನಾನು ಇದರಲ್ಲಿ ಹ್ಯಾಂಡಲ್ ಇದೆ ಅಂತ ತಿರುಗಿಸ್ತಾ ಇದ್ದೀನಿ. ಆ್ಯಂಡ್ ನಾವು ಗ್ರೇಟ್ ಮಾಡ್ಕೊಂಡಿದ್ವಲ್ಲ ಅದು 1 ಸ್ಪೂನಷ್ಟು ಆಗಬೇಕು ಹಸಿ ಶುಂಠಿ, ಅಥವಾ ಜಾಸ್ತಿ ಆದ್ರೂ ನೀವು ಇದಕ್ಕೆ 1 ಸ್ಪೂನೇ ಹಾಕಿ. 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಹಸಿ ಶುಂಠಿ ಅದನ್ನು ಹಾಕಿಬಿಟ್ಟು ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ 1-2 ಮಿನಿಟ್ಸ್ ಕುದಿದ್ರೆ ಸಾಕು. ಕುದ್ದಿದ್ದಾದಮೇಲೆ ಇದನ್ನು ಆಫ್ ಮಾಡಿದ್ದಾದಮೇಲೆ 1/4 ಸ್ಪೂನಷ್ಟು ಅರಿಶಿನ ಹಾಕಿ ಆ್ಯಂಡ್ ಇದಕ್ಕೆ ಒಂದು ಮಿಕ್ಸ್ ಕೊಡಿ. ಇದಾದಮೇಲೆ ಇದನ್ನು 1 ಗ್ಲಾಸಿಗೆ ಹಾಕ್ಕೊಳ್ಳಿ. ಪೀರಿಯಡ್ ಆಗುವಂತಹ ನಮ್ಮ ಈ ಜ್ಯೂಸ್ ರೆಡಿಯಾಗಿದೆ. ಆ್ಯಂಡ್ ಇದನ್ನು ಯಾವಾಗೆಲ್ಲ ಕುಡಿಬೇಕು ಅದು ತುಂಬ ಇಂಪಾರ್ಟೆಂಟ್, ಅದನ್ನು ಹೇಳ್ತೀನಿ. ಸೊ ಇದು ರೆಡಿ ಆಗಿದೆ, ನಾನು ಕುಡಿತಾ ಇದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಈಗ ಹಬ್ಬಗಳು ಬೇರೆ ಬರ್ತಾ ಇದೆ, ನನಗೂ ಕೂಡ ಸೇಮ್ ಇದೇ ಪ್ರಾಬ್ಲಮ್ ಈಗ. ಯಾಕಂದರೆ ಕರೆಕ್ಟ್ ಗಣೇಶನ ಹಬ್ಬದ ಟೈಮಲ್ಲಿ ನನ್ನ ಪೀರಿಯಡ್ ಡೇಟ್ ಇದೆ. ಬಟ್ ನನಗೆ ಈಗ ಬೇಗ ಪೀರಿಯಡ್ ಆಗಬೇಕು. ಅದಕ್ಕೋಸ್ಕರ ಒಂದು 10 ಡೇಸ್ ಅಥವಾ 1 ವೀಕ್ ಬೇಗ ಆಗಬೇಕು. ಅದಕ್ಕೋಸ್ಕರ ನಾನು ಇದನ್ನು ಮಾಡಿಕೊಂಡು ಕುಡಿತಾ ಇದ್ನಲ್ವ, ಹೇಗೋ ಮಾಡ್ಕೋತಾ ಇದ್ದೀನಿ. ಇದು ವರ್ಕ್ ಆಗುತ್ತೆ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ವಿಡಿಯೋ ಶೂಟ್ ಮಾಡಿಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಹೀಟ್ ಆಗುತ್ತಾ ಅಂತ ಕೇಳ್ಬೋದು. ಹೀಟ್ ಆಗುತ್ತೆ, ಬಾಡಿ ಒಳಗೆ ಹೀಟ್ ಹೋದಾಗಲೇ ನಮಗೆ ಪೀರಿಯಡ್ ಆಗೋದು. ಸೊ ಹೀಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಇದ್ದರೆ ಅದು ಕೂಡ ಸರಿ ಹೋಗುತ್ತೆ. ಆ್ಯಂಡ್ ನಿಮಗೆ PCOS PCOD ಪ್ರಾಬ್ಲಮ್ ಇದ್ದರೆ, ಅಥವಾ ನಿಮ್ಮ ಪೀರಿಯಡ್ಸ್ ಆಗಿ 3 ಮಂತ್ಸ್ ಆಗಿದೆ, 1 ಮಂತ್ ಆಗಿದೆ, 4 ಮಂತ್ಸ್ ಆಗಿದೆ, ನಂಗೆ ಪೀರಿಯಡ್ಸೇ ಆಗಿಲ್ಲ ಅನ್ನೋರು ಕೂಡ ಇದನ್ನು ತಗೊಳ್ಳಿ, ನಿಮಗೆ ಇಮಿಡಿಯೇಟ್ಲಿ ಪೀರಿಯಡ್ ಆಗುತ್ತೆ. ಇಮಿಡಿಯೇಟ್ಲಿ ಅಂದರೆ ಹೇಳಿದ್ನಲ್ಲ, ಒಬ್ಬೊಬ್ಬರಿಗೆ ಡಿಫರ್ ಆಗುತ್ತೆ. ಬಟ್ 1 ಡೇ ಅಂತೂ ಟೈಮ್ ಕೊಡಬೇಕಾಗುತ್ತೆ. ಕೆಲವರಿಗೆ 3 ಡೇಸ್ ಟೈಮ್ ತಗೊಳುತ್ತೆ. ಹೌದು, 3 ಡೇಸ್ ಟೈಮ್ ತಗೊಂಡ್ರೆ ಇದು ಪೀರಿಯಡ್ ಆಗೋವರೆಗೂ 3 ಡೇಸ್ ಕೂಡ ನೀವು ಕಂಟಿನ್ಯೂಸ್ಲಿ ಇದನ್ನು ತಗೋಬೇಕಾಗುತ್ತೆ. ಆ್ಯಂಡ್ ಇದನ್ನು ಯಾವಾಗ ತಗೋಬೇಕು ಅಂದರೆ, ಇದನ್ನು ನೀವು ರಾತ್ರಿ ಮಲಗೋಕ್ಕೂ ಮುಂಚೆ, ಮಲಗೋಕ್ಕೂ 1 ಅವರ್ 2 ಅವರ್ ಮುಂಚೆ ಇದನ್ನು ಮಾಡಿಕೊಂಡು ಕುಡಿದು ಮಲ್ಕೊಳ್ಳಿ. ಎವ್ರಿ ಡೇ ನೈಟ್ ಇದನ್ನು ಮಾಡ್ತಾ ಬನ್ನಿ. ಕೆಲವರಿಗೆ ನೈಟ್ ತಗೊಂಡ ತಕ್ಷಣ ನೆಕ್ಸ್ಟ್ ಡೇ ಬೆಳಗ್ಗೆ ಆಗಲೇ ಪೀರಿಯಡ್ ಆಗುತ್ತೆ. ಕೆಲವರಿಗೆ ನೈಟೇ ಆಗೋಗುತ್ತೆ, ಕೆಲವರಿಗೆ 1 ಡೇ ಟೈಮ್ ತಗೊಳುತ್ತೆ, ಆ್ಯಂಡ್ ಇನ್ನು ಕೆಲವರಿಗೆ 3 ಡೇಸ್ ಈ ರೀತಿ ಟೈಮ್ ತಗೊಳುತ್ತೆ.
ಐ ಹೋಪ್ ಇದು ಎಲ್ಲರಿಗೂ ವರ್ಕ್ ಆಗೇ ಆಗುತ್ತೆ. ಆ್ಯಂಡ್ ನಿಮಗೆ ಈ ವಿಡಿಯೋ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆ್ಯಂಡ್ ಇದೇ ರೀತಿಯ ಹೊಸ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.